ಮಹಾಶಿವರಾತ್ರಿಯ ವಿಶೇಷ ಸಾಧನಾ ಮಂತ್ರ ಪೂಜ್ಯ ಗುರುದೇವರು ಕೊಟ್ಟಿರುವಂಥದ್ದು. 2.5 ಗಂಟೆ ಈ ಮಂತ್ರನ ಜಪ ಮಾಡಬೇಕಾಗುತ್ತೆ. ಜಪದ ವಿಧಾನ ಸ್ಫುಟ ಜಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಯಾವ ಥರ ಅಂತಂದರೆ, ಈಗ ನಾವು ತುಟಿ ಮಾತ್ರ ಅಲುಗಾಡಿಸ್ತಾ ಇರ್ತೀವಿ, ಮಂತ್ರ ನಮಗೆ ಮಾತ್ರ ಕೇಳುತ್ತೆ. ಈವನ್ ನಮ್ಮ ತುಂಬ ಹತ್ರ ಕೂತಿರೋರು ಕೂಡ ಮಂತ್ರ ಕೇಳಲ್ಲ. ಈಗ ನಾನೀಗ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ ಅಂತ ಹೇಳ್ತೀನಿ ಈಗ ಮಂತ್ರ. ಅದು ಸೊ ನನ್ನ ತುಟಿನ ನೀವು ಅಬ್ಸರ್ವ್ ಮಾಡಿದ್ರೆ ಏನಂದ್ರೆ ಮಂತ್ರ ಬಂದು ತುಟಿ ಅಲ್ಗಾಡ್ತಾ ಇದೆ, ಎಲ್ರಿಗೂ ಕಾಣುತ್ತೆ. ಬಟ್ ಮಂತ್ರ ನಮಗೆ ಮಾತ್ರ ಕೇಳುತ್ತೆ, ನಮ್ಮ ಕಿವಿಗೆ ಮಾತ್ರ ಕೇಳಬೇಕು ಮಂತ್ರ. ಇದನ್ನ ಸ್ಫುಟ ಅಂತ ಅಂದ್ಬಿಟ್ಟು ಹೇಳ್ತೀವಿ ನಾವು, ಸ್ಫುಟ ಜಪ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇದು ಇವಾಗ ವಿಶೇಷವಾದ ಮಂತ್ರ ಏನಿದೆ ಅದನ್ನು ನಾವು ಕೆಲವು ಸಲ ಉಚ್ಚಾರಣೆ ಮಾಡೋಣ ಎಲ್ಲ ಜೊತೆಲಿ. ಸೊ ಈ ಮಂತ್ರನ ಬಂದು ಈಗ ನಮಗೆ ಅತ್ಯಂತ ಹತ್ತಿರದಲ್ಲಿರುವಂತ ಒಂದು ಪರ್ವದಿನ ಯಾವುದು ಅಂದ್ರೆ ಶಿವರಾತ್ರಿ. ಸೊ ಶಿವರಾತ್ರಿ ದಿನ ಬಂದು ಒಂದು 2.5 ಗಂಟೆ ಕಾಲ ಈ ಮಂತ್ರವನ್ನು ನಾವು ಸ್ಫುಟ ಜಪದಲ್ಲಿ ನಾವು ಮಾಡ್ಬೋದು. ಯಾವುದೇ ಮಾಲೆ ಅಗತ್ಯ ಇಲ್ಲ ಇದಕ್ಕೆ. ಸೊ ಯಾವುದೇ ಕೌಂಟಿಂಗ್ ಅಗತ್ಯ ಇಲ್ಲ. ಇಷ್ಟು ಮಾಲೆ ಮಾಡಿದ್ದೀವಿ, ಇಷ್ಟು ಜಪಗಳು ಮಾಡಿದ್ದೀವಿ, ನಾವು 1000 ಮಾಡಿದ್ದೀವಿ. 2.5 ಗಂಟೆಗಳ ಕಾಲ ಈ ಮಂತ್ರನ ನಿರಂತರವಾಗಿ ಹೇಳ್ಕೊಂಡಿರ್ಬೇಕು. ಅಂದ್ರೆ ನಮಗೆ ಮಾತ್ರ ಕೇಳಬೇಕು, ಯಾವುದೇ ಕಾರಣಕ್ಕೂ ಇವನ್ ಪಕ್ಕದಲ್ಲಿ ಎಷ್ಟೇ ಕ್ಲೋಸ್ ಆಗಿ ಕೂತಿದ್ರು ಕೂಡ ಕೇಳಬಾರ್ದು. ಸೊ ಇದನ್ನ ನಾವು ಸ್ಫುಟ ಜಪ ಅಂತ ಅಂದ್ಬಿಟ್ಟು ಗುರುದೇವರು ಹೇಳಿದ್ದಾರೆ ಇದನ್ನ. ಸೊ ಇವಾಗ ಆ ಮಂತ್ರನ ನಾವು ಫಸ್ಟ್ ಪ್ರೊನೌನ್ಸಿಯೇಷನ್ ಮಾಡೋಣ. ಆ ಪ್ರೊನೌನ್ಸಿಯೇಷನ್ ಎಲ್ಲ ಜೊತೆಲಿ ಮಾಡೋಣ ಫಸ್ಟ್ ಮಂತ್ರ. ಆಮೇಲೆ ಅದನ್ನ ಒಂದು ಪೇಪರ್ನಲ್ಲಿ ಕೂಡ ಒಂದು ದೊಡ್ಡದಾಗಿ ಬರೆದ್ಬಿಟ್ಟಿದ್ದೇನೆ, ಅದನ್ನು ಕೂಡ ನಾವು ನೋಡ್ಬೋದಾಗಿದೆ. ಯಾಕಂದ್ರೆ ಮಂತ್ರ ಅನ್ನೋದು ಇವಾಗ ಪ್ರೊನೌನ್ಸಿಯೇಷನ್ ಅಂತ ಮಾಡಿದಾಗ ಬರೀ ಕೇಳೋದ್ರಿಂದ ಏನಾಗುತ್ತೆ, ಅದು ಸ್ವಲ್ಪ ಶಬ್ದದ ವೇರಿಯೇಷನ್ ನಮಗೆ ಗೊತ್ತಾಗಲ್ಲ. ಅದು ಬರವಣಿಗೆನಲ್ಲಿದ್ರೆ ಅವಾಗ ನಮಗೆ ಅದು ಮಂತ್ರ ಬಂದು ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗುತ್ತೆ. ಆದ್ರಿಂದ ಇವಾಗ ಆ ಮಂತ್ರನ ಇವಾಗ ನಾವೆಲ್ಲ ಫಸ್ಟ್ ಉಚ್ಚಾರಣೆ ಮಾಡೋಣ. ಅದನ್ನ ಯಾವ ರೀತಿ ಸ್ಫುಟ ಮಂತ್ರ ಜಪ ಮಾಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ನಾನು ತೋರಿಸಿರೋ ಹಾಗೆ ಅದೇ ಮೆಥಡ್ ಅಲ್ಲಿ ಇವಾಗ ಈ ಮಂತ್ರನ ನಾವು ಹೇಳ್ಕೋಬೇಕು. ಓಂ ಗಂ ಗಂ ಲಕ್ಷ್ಮೈ ರುದ್ರ ಆಗಚ್ಚ ಲಂ ರಂ ಗಂ ಫಟ್ ಓಂ ಗಂ ಲಕ್ಷ್ಮೈ ರುದ್ರ ಆಗಚ್ಚ ಲಂ ರಂ ಗಂ ಫಟ್ ಓಂ ಗಂ ಲಕ್ಷ್ಮೈ ರುದ್ರ ಆಗಚ್ಚ ಲಂ ರಂ ಗಂ ಫಟ್ ಫಟ್